ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋದಂತವ್ರನ್ನ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಅನೇಕ ಜನರನ್ನ ಕಾಂಗ್ರೆಸ್ ನಾಯಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅವರೇ ಇನ್ವೈಟ್ ಮಾಡಿದ್ದಾರೆ. ನಾವಿನ್ನೂ ಕೂಡ ಹೋಗ್ಲಿಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದಾವನ್ನಂತ ಅರ್ಥದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಸೊ ಇನ್ವೈಟ್ ಮಾಡಿದ್ ನಿಜಾನ, ಅವ್ರು ಬರುವಂತದ್ದಾದ್ರೆ ಯಾವಾಗ ಬರ್ತಾರೆ, ಏನು ಸರ್? ಇದೆಲ್ಲ ನೀವು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಈಗ ಪಕ್ಷಕ್ಕೆ ಬರ್ತೀವಿ ಅನ್ನೋರ್ನ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಕೆಲವರು ಹುಟ್ಟು ಕಾಂಗ್ರೆಸ್ನವರು, ನಾವು ಬೇರೆ ಕಾರಣಗಳಿಂದ ಹೋಗಿದ್ರಷ್ಟೇ. ಅವರಿಗೆ ಬಿಜೆಪಿ ಪಕ್ಷದ ವಿಚಾರಧಾರೆಗಳು ಅವ್ರಿಗೆ ಹಿಡಿಸದೇ ಇರ್ಬೋದು. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಅದರ ಬಗ್ಗೆ ಎಲ್ಲ ಹೆಚ್ಚು ಗಮನ ಹರಿಸ್ತಾರೆ. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋದಂತವ್ರನ್ನ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಅನೇಕ ಜನರನ್ನ ಕಾಂಗ್ರೆಸ್ ನಾಯಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅವರೇ ಇನ್ವೈಟ್ ಮಾಡಿದ್ದಾರೆ. ನಾವಿನ್ನೂ ಕೂಡ ಹೋಗ್ಲಿಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದಾವನ್ನಂತ ಅರ್ಥದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಸೊ ಇನ್ವೈಟ್ ಮಾಡಿದ್ ನಿಜಾನ, ಅವ್ರು ಬರುವಂತದ್ದಾದ್ರೆ ಯಾವಾಗ ಬರ್ತಾರೆ, ಏನು ಸರ್? ಇದೆಲ್ಲ ನೀವು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಈಗ ಪಕ್ಷಕ್ಕೆ ಬರ್ತೀವಿ ಅನ್ನೋರ್ನ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಕೆಲವರು ಹುಟ್ಟು ಕಾಂಗ್ರೆಸ್ನವರು, ನಾವು ಬೇರೆ ಕಾರಣಗಳಿಂದ ಹೋಗಿದ್ರಷ್ಟೇ. ಅವರಿಗೆ ಬಿಜೆಪಿ ಪಕ್ಷದ ವಿಚಾರಧಾರೆಗಳು ಅವ್ರಿಗೆ ಹಿಡಿಸದೇ ಇರ್ಬೋದು. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಅದರ ಬಗ್ಗೆ ಎಲ್ಲ ಹೆಚ್ಚು ಗಮನ ಹರಿಸ್ತಾರೆ. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋದಂತವ್ರನ್ನ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಅನೇಕ ಜನರನ್ನ ಕಾಂಗ್ರೆಸ್ ನಾಯಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅವರೇ ಇನ್ವೈಟ್ ಮಾಡಿದ್ದಾರೆ. ನಾವಿನ್ನೂ ಕೂಡ ಹೋಗ್ಲಿಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದಾವನ್ನಂತ ಅರ್ಥದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಸೊ ಇನ್ವೈಟ್ ಮಾಡಿದ್ ನಿಜಾನ, ಅವ್ರು ಬರುವಂತದ್ದಾದ್ರೆ ಯಾವಾಗ ಬರ್ತಾರೆ, ಏನು ಸರ್? ಇದೆಲ್ಲ ನೀವು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಈಗ ಪಕ್ಷಕ್ಕೆ ಬರ್ತೀವಿ ಅನ್ನೋರ್ನ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಕೆಲವರು ಹುಟ್ಟು ಕಾಂಗ್ರೆಸ್ನವರು, ನಾವು ಬೇರೆ ಕಾರಣಗಳಿಂದ ಹೋಗಿದ್ರಷ್ಟೇ. ಅವರಿಗೆ ಬಿಜೆಪಿ ಪಕ್ಷದ ವಿಚಾರಧಾರೆಗಳು ಅವ್ರಿಗೆ ಹಿಡಿಸದೇ ಇರ್ಬೋದು. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಅದರ ಬಗ್ಗೆ ಎಲ್ಲ ಹೆಚ್ಚು ಗಮನ ಹರಿಸ್ತಾರೆ. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋದಂತವ್ರನ್ನ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಅನೇಕ ಜನರನ್ನ ಕಾಂಗ್ರೆಸ್ ನಾಯಕ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅವರೇ ಇನ್ವೈಟ್ ಮಾಡಿದ್ದಾರೆ. ನಾವಿನ್ನೂ ಕೂಡ ಹೋಗ್ಲಿಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದಾವನ್ನಂತ ಅರ್ಥದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಸೊ ಇನ್ವೈಟ್ ಮಾಡಿದ್ ನಿಜಾನ, ಅವ್ರು ಬರುವಂತದ್ದಾದ್ರೆ ಯಾವಾಗ ಬರ್ತಾರೆ, ಏನು ಸರ್? ಇದೆಲ್ಲ ನೀವು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಈಗ ಪಕ್ಷಕ್ಕೆ ಬರ್ತೀವಿ ಅನ್ನೋರ್ನ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಕೆಲವರು ಹುಟ್ಟು ಕಾಂಗ್ರೆಸ್ನವರು, ನಾವು ಬೇರೆ ಕಾರಣಗಳಿಂದ ಹೋಗಿದ್ರಷ್ಟೇ. ಅವರಿಗೆ ಬಿಜೆಪಿ ಪಕ್ಷದ ವಿಚಾರಧಾರೆಗಳು ಅವ್ರಿಗೆ ಹಿಡಿಸದೇ ಇರ್ಬೋದು. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಅದರ ಬಗ್ಗೆ ಎಲ್ಲ ಹೆಚ್ಚು ಗಮನ ಹರಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.